ಪ್ರೀತಿಯ ಸುಶೀಲ್ಗೆ, ನೀವು ಟೌನ್ ಹಾಲ್ ಕಾರ್ಯಕ್ರಮಕ್ಕೆ ಹೋಗಬೇಡಿ. ನನ್ನ ತಪ್ಪಿನ ಅರಿವಾಗಿ ಫೋನಿನಲ್ಲಿ ತಿಳಿಸೋಣ ಅಂತ ಪ್ರಯತ್ನಿಸಿದೆ. ಆದರೆ ನಿಮ್ಮ ಮಾತು ಕೇಳಿದ ತಕ್ಷಣ ನನ್ನ ಮಾತೇ ನಿಂತು ಹೋಗಿತ್ತು. ಏಕೆಂದರೆ ಇದುವರೆಗಿನ ನಿಮ್ಮ ಪತ್ರಗಳಿಗೆ ಪ್ರತ್ಯುತ್ತರಗಳು, ಫೋನಿನಲ್ಲಿ ಮಾತಾಡಿದ ಮಧುರ ಕ್ಷಣಗಳು, ನಿಮ್ಮ ಭಾವನೆಗಳಿಗೆ ಪ್ರತಿಭಾವನೆಗಳನ್ನು ನೀಡಿ ಸ್ಪಂದಿಸಿದವಳು ನಿಮ್ಮ ಪ್ರೀತಿಯನ್ನಲ್ಲೇ ಸಹನಾ ಅಲ್ಲ, ಅವಳ ತಂಗಿ ಭಾವನಾ. ಕ್ಷಮೆ ಇರಲಿ ಭಾವನಾ. ಅಮ್ಮ ಅಮ್ಮ ಬಾವಾ, ನಾವು ನಿನ್ನೆನೇ ಓದಿದ್ವಿ ಕಣ. ಆ ಜವರ ನಿನ್ನೆ ತಪ್ಪು ಮಾಡದೇ ಇದ್ದಿದ್ರೆ ಭಾವನ ತಪ್ಪಾಗ್ಬಿಟ್ಟೆ. ಇದ್ರಲ್ಲಿ ಸಹನಂದ್ ಯಾವ ತಪ್ಪು ಇಲ್ಲ. ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ಎಲ್ಲ ಈ ಭಾವನೆಯಿಂದ. ಐ ಹೇಟ್ ಹರ್. ನೋಡು, ತಪ್ಪು ಎಲ್ಲರೂ ಮಾಡ್ತಾರೆ, ನಾವು ಅದನ್ನು ತಿದ್ಕೋಬೇಕು. ಬುದ್ಧಿ ಹೇಳೋದಕ್ಕೆ ಮುಂಚೆ ನಿನ್ನ ಬುದ್ಧಿ ಸರಿಯಾಗಿದೆ ಅಂತ ನೋಡ್ಕೊ. ಅದ್ ಸರಿ ಇದ್ದಿದ್ರೆ ಈ ರೀತಿ ಯಾಕೆ ಮಾಡ್ತಿದ್ಲು? ಹೌದು, ತಪ್ಪೆಲ್ಲ ನಂದೆ. ಎಲ್ರಿಗೂ ನನ್ನಿಂದಲೇ ಅವಮಾನ ಆಯ್ತು, ನೋವಾಯ್ತು. ಅದ್ ಸರಿ, ಈಗ ಸುಶೀಲು ಸಹನಾನ್ ಪ್ರೀತಿಸ್ತಾ ಇದ್ದಾನ? ನೀನು ಸುಶೀಲ್ನ ಪ್ರೀತಿಸ್ತಾ ಇದೀಯಾ? ವಿಷಯ ತಿಳಿದ ಮೇಲೂ ಸಹನಾ ಅವನನ್ನ, ಅವನು ಸಹನಾನ ಪ್ರೀತಿಸ್ತಿದ್ದೀನಿ. ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನಿಂದ ಊಹಿಸಕ್ಕೂ ಸಾಧ್ಯ ಇಲ್ಲ. ಸರಿ, ಆದ್ರೆ ಅವಳು ನಿನ್ನನ್ನು ಪ್ರೀತಿಸ್ತಾಳ? ಯಾಕೆ ಪ್ರೀತಿಸಲ್ಲ? ಯಾಕೆ ಪ್ರೀತಿಸ್ಬೇಕು? ವೈ ಶುಡ್ ಐ ಲವ್ ಹಿಮ್? ಅವನು ನನಗೆ ಯಾರು? ಹೂ ಇಸ್ ಹಿ? ಸಹನಾ, ಅವನು ನಿನ್ನ ಕಲೆನ ಇಷ್ಟಪಟ್ಟಷ್ಟು ಬೇರೆ ಯಾರೂ ಇಷ್ಟಪಡ್ಲಿಲ್ಲಮ್ಮ. ಅಂದಮೇಲೆ ನೀನ್ ಅವನ್ನ ಮದುವೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಹೌದು, ಒಂದ್ ಹೆಣ್ಣು ತನ್ನ ಹೆಜ್ಜೆ ಜೊತೆಲೇ ಹೆಜ್ಜೆ ಹಾಕೋ ಗಂಡನ್ನ ಇಷ್ಟಪಡದೇ ಇರ್ತಾಳ? ಇರಬಹುದು. ಆದ್ರೆ ಒಂದು ಹೆಣ್ಣು ಇಷ್ಟಪಟ್ಟವನ ಜೊತೆಲಿ ಇರ್ತೀನಿ ಅಂತ ಬಂದಾಗ ಬೇಡ ಅನ್ನೋ ಗಂಡು ಇರ್ತಾನ? ಅಂದ್ರೆ ಅವನಿಗೆ ಅರಿವಿಲ್ದೆ ನಾನು ಅವನ್ನ ಪ್ರೀತಿಸ್ದೆ. ಈಗ ನನ್ನೀ ಹುಡುಗಾಟ್ಗೆ ಅವನ್ ಬಾಳಿ ಮುಳ್ಳಾಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಅಂದ್ರೆ ನಾನು ಕೆನ್ನೆಗೆ ಹೊಡೆದಿದ್ ಕೈಯಲ್ಲೇ ಕರಿಮಣಿ ಕಟ್ಟಿಸ್ಕೋಬೇಕಾ? ಯಾಕೆ ಕಟ್ಟಬಾರ್ದು ಮಾವ? ಅವಳನ್ನ ಹೊಡೆದ ಇದೇ ಕೈಯಿಂದ ಅವಳ ಪ್ರೀತಿನ ಬಂಧಿಸ್ತೀನಿ, ನೋಡ್ತಾ ಇರಿ. ನನ್ನ ಅಭಿಪ್ರಾಯ ಕೇಳಿದ್ರೆ ಪ್ರೀತಿ ಅನ್ನೋದು ಏಕಮುಖವಾಗಿರೋದು ಒಳ್ಳೇದಲ್ಲ. ಪಾಪ ಹುಡುಗ ಈಗ ಯಾವ ನಿರ್ಧಾರಕ್ಕೆ ಬಂದಿದ್ದಾನೋ ಯಾರು ಗೊತ್ತು. ಅಪ್ಪ, ಯಾರ್ ಏನೇ ನಿರ್ಧಾರಕ್ಕೆ ಬಂದ್ರು ನನ್ ನಿರ್ಧಾರ ನಾನು ಬದಲಾಯಿಸಲ್ಲ. ಅಕ್ಕ, ನೀನಿಲ್ದೇ ಇರೋ ಜೀವನನ ಅವನ್ ಕಲ್ಪನೆ ಕೂಡ ಮಾಡ್ಕೊಳ್ಳೋದಿಲ್ಲ. ನೀನ್ ಪ್ರೀತಿಸೋ ಹುಡುಗನ್ನ ನಾನ್ ಮದುವೆ ಮಾಡ್ಕೋಬೇಕು ಅಂತೀಯಲ್ಲ, ಇಷ್ಟೇನಾ ನಿನ್ ಪ್ರೀತಿ? ಹೇಳೆ. ತಾನ್ ಪ್ರೀತಿಸೋ ಜೀವದ ಸುಖಕ್ಕೆ ತ್ಯಾಗ ಮಾಡದೇ ಇರೋ ಹೆಣ್ಣ ಸಹನ, ಜೀವನದಲ್ಲಿ ಮೊದಲು ಬೆಲೆ ಕೊಡೋದು ಗಂಡಿನ ನಿರ್ಣಯಕ್ಕೆ. ಅದೇ ನಮ್ಮ ಸಂಪ್ರದಾಯ, ಸಂಸ್ಕಾರ. ಈಗವನು ನೀನಿಷ್ಟೆಲ್ಲ ಪ್ರೀತಿಸ್ತಾ ಇದ್ದಾನೆ. ಭಾವನಾ ಅವನಿಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡ್ತಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ಮೊದಲು ಅವಳು ಫೋನ್ ನಂಬರ್ ಕೊಡು, ನಾನೇ ಫೋನ್ ಮಾಡಿ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ. ಫೋನ್ ಮಾಡಿ ಏನ್ ಹೇಳ್ತೀರಾ? ನಮ್ಮ ಮಕ್ಕಳು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ ಬರ್ತೀವಿ ಅಂತ ಹೇಳ್ತೀವಿ. ನಾವು ಯಾವುದೇ ನಿರ್ಧಾರಕ್ಕೆ ಬರೋಕ್ ಮೊದಲು ನಿಮ್ ತಪ್ಪಿಗೆ ಪಾಪ ಹುಡುಗನ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ಎಸ್, ರಾಮರಾವ್ ಹಿಯರ್. ನಮಸ್ಕಾರ, ನಾನು ಬೆಂಗಳೂರಿಂದ ಗೋವಿಂದ ಅಂತ ಮಾತಾಡ್ತಿರೋದು. ನಮ್ಮ ಸುಶೀಲ್. ಓ, ನೀವಾ? ಎಸ್ ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್. ಅದಕ್ಕೆ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ತುಂಬಾ ಸಂತೋಷ. ಯು ಆರ್ ಮೋಸ್ಟ್ ವೆಲ್ಕಮ್. ಎಲ್ಲ ಈ ಹುಡುಗರು ಹುಡುಗಾಟ್ಗೆ, ಬಟ್ ಐ ಆಮ್ ಸೀರಿಯಸ್. ಓಕೆ, ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಮ್ಮ, ಸುಶೀಲ್ ಇವಾಗ ಇಲ್ಲಿಗೆ ಬರ್ತಾ ಇದ್ದಾನೆ. ಅವರೆಲ್ಲ ಇಲ್ಲಿಗೆ ಬರೋಕ್ ಮುಂಚೆ ನಾವೊಂದು ನಿರ್ಧಾರಕ್ಕೆ ಬರಬೇಕು. ವಿ ಮಸ್ಟ್ ಕಮ್ ಟು ಎ ಕನ್ಕ್ಲೂಷನ್. ಎಸ್,
ನಿಮ್ಗೆ ಈ ನಿರ್ಧಾರ ಸರಿ ಅನ್ಸತ್ತಾ? ಇನ್ನೇನು ಅವರೇ ಬರ್ತಾ ಇದಾರಲ್ಲ, ಒಟ್ನಲ್ಲಿ ಸಹನಾ ಸಮಸ್ಯೆನ ಅರ್ಥ ಮಾಡ್ಕೊಂಡಲ್ಲ, ಅದೇ ಸಮಾಧಾನ. ಪಾಪ ಭಾವನಾ, ನಿಂದೊಂದು ಯಾವಾಗಲೂ ಅತಿ ಆಲೋಚನೆ. ಅವಳು ತನ್ನ ತಪ್ಪನ್ನು ಒಪ್ಕೊಂಡು ಸಹಕರಿಸ್ತಿದ್ದಾಳಲ್ಲ. ಈ ಮದುವೆಯಿಂದ ಸಹನ ಸುಖವಾಗಿರ್ತಾಳಲ್ಲ? ನೋಡು, ಹೆಣ್ಣು ಮದುವೆಗೆ ಮೊದಲು ಎಷ್ಟೇ ಆಶಾಗೋಪುರದಲ್ಲಿದ್ರು ಮದುವೆ ಆದ್ಮೇಲೆ ತನ್ನ ಜಾಗನ ಬೇಗನೆ ಗುರುತಿಸ್ಕೋತಾಳೆ. ಇಷ್ಟಕ್ಕೂ ಅವನು ಸಹನಾಳ ಸಂಗೀತಕ್ಕೇನು ಅಡ್ಡಿ ಬರೋನಲ್ಲ. ಅದ್ ಸರಿ, ಅವ್ರು ಬರ್ತಿರೋದು? ನಿನ್ ತಲೆ ತಿನ್ನೋಕಂತೂ ಅಲ್ಲ. ಸಹನಾ ರೆಡಿನೇನ ನೋಡ್ ಹೋಗು. ಇದ್ಯಾಕೆ ಈ ಡ್ರೆಸ್ ಹಾಕೊಂಡಿದ್ಯಾ? ಇನ್ ಮುಂದೆ ಹೀಗೆ ಇರೋಣ ಅಂತ. ಅಕ್ಕ, ನನ್ಗಿವತ್ತೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಂತೂ ನಿನ್ ನಿರ್ಧಾರನ ಬದಲಾಯಿಸ್ಕೊಂಡ್ಯಲ್ಲ. ಭಾವನಾ, ನಿಂಗೇನು ಅನ್ನಿಸ್ತಾ ಇಲ್ವಾ? ನನಗೆ ನಾನ್ ತಪ್ಪು ಮಾಡ್ತಿದ್ದೇನೇನೋ ಅನ್ಸ್ತಿದೆ. ನನಗೂ ಮೊದಲು ಹಾಗೆ ಅನ್ನಿಸ್ತಾ ಇತ್ತು. ಈಗ ಇದೇ ಸರಿ ಅನ್ನೋ ಸತ್ಯ ಗೊತ್ತಾಗಿದೆ. ಮೊನ್ನೆ ಅವ್ನು ಹೊಡೆದಾಗ ಅಲ್ಲೇ ಭೂಮಿ ಬಾಯಿ ಬಿಡಬಾರ್ದ ಅನ್ನಿಸ್ತು. ಆದ್ರೆ ನನ್ನ ನಿರ್ಧಾರದಿಂದ ಇಷ್ಟೆಲ್ಲ ಜನಕ್ಕೆ ಒಳ್ಳೇದಾಗೋದಾದ್ರೆ ನಾನ್ ಯಾಕೆ ಹಠ ಹಿಡಿಲಿ ಅನ್ನಿಸ್ತು. ಅಂದ್ರೆ ಹೆಣ್ಣಿನ ಬಾಳು ಹಠ ಹಿಡಿದು ಹಾಳಾಯ್ತು ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಮಸ್ಕಾರ, ಬನ್ನಿ ಬನ್ನಿ. ವೆಲ್ಕಮ್. ನಮ್ಮಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ವೆಲ್ಕಮ್ ಸರ್. ಅವರೆಲ್ಲ ಬಂದ್ರು ಅನ್ಸತ್ತೆ. ಅಕ್ಕ, ಆ? ನನ್ ಕೈಕಾಲೆಲ್ಲ ನಡುಗ್ತಾ ಇದೆ. ನಂಗೂ ಹಾಗೆ ಆಗ್ತಾ ಇದೆ. ಅವನಿಗೋಸ್ಕರ ನೀನ್ ತ್ಯಾಗ ಮಾಡ್ದೆ, ನಿನಗೋಸ್ಕರ ನಾನ್ ತ್ಯಾಗ ಮಾಡ್ತಿದ್ದೀನಿ. ಇದರಲ್ಲಿ ಸಂಪೂರ್ಣ ಗೆಲುವು ಅವಂದೆ. ಬನ್ನಿ ಸರ್, ಬನ್ನಿಮ್ಮ. ಸಹನಾ, ಬೇಗ ಬಾಮ್ಮ. ಬಾ ಹೋಗೋಣ. ನಾನ್ ಯಾಕೆ ಶಿವಪೂಜೆಲ್ ಕರಡಿ ಹಾಗೆ? ಸರಿ, ನಿನ್ನಿಷ್ಟ. ಅಕ್ಕ, ಆ? ಒಂದ್ ನಿಮಿಷ. ಅವತ್ತು ನೀನೇ ಕೇಳಿ ತಗೊಂಡೆ, ಆದ್ರೆ ಇವತ್ತು ನಾನೇ ಕೊಡ್ತಾ ಇದ್ದೀನಿ. ಇದ್ರೊಳಗಿರೋನು ಇದು ಎಲ್ಲ ನಿಂದೆ. ಥ್ಯಾಂಕ್ಸ್. ಕೂತ್ಕೊಮ್ಮ. ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ತಪ್ಪು ನಿಮ್ಮೊಬ್ಬರದೇ ಅಲ್ವಲ್ಲ? ಸರಿಯಾದ ಮಾತು. ಇಲ್ಲಿ ಯಾರನ್ನೋ ಕ್ಷಮೆ ಕೇಳೋ ಅಗತ್ಯನೇ ಇಲ್ಲ. ನೋಡಮ್ಮ, ಈ ನನ್ನ ಅಳಿಯ ನಿನ್ನನ್ನ ಮೆಚ್ಕೊಂಡಿದ್ದಾನೆ. ನಿನ್ನ ಅಭಿಪ್ರಾಯ ಏನು? ದೊಡ್ಡವ್ರ ನಿರ್ಧಾರನೇ. ಫ್ಯಾಂಟಾಸ್ಟಿಕ್. ಈಗಿನ ಕಾಲದಲ್ಲಿ ಇದು ಅಪರೂಪದ ಒಪ್ಪಿಗೆ. ಸಹನಾ, ನಮ್ಮೆಲ್ಲರ ನಿರ್ಧಾರಕ್ಕಿಂತ ನಿಮ್ಮಿಬ್ಬರ ನಿರ್ಧಾರ ಬಹಳ ಮುಖ್ಯ. ಚೆನ್ನಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಸಹನಾ, ಕರ್ಕೊಂಡು ಹೋಗಮ್ಮ. ಕಮ್ಯುನಿಕೇಶನ್ ಗ್ಯಾಪ್ ಇಂದ ಏನೇನೋ ಆಗೋಯ್ತು. ಇದು ನನ್ನ ಫೇವ್ರೆಟ್ ಕಲರ್. ಈ ಚೈನಿಂದ ಬೇರೆ ಇದು ತುಂಬಾ ಚೆನ್ನಾಗಿ ಒಪ್ಪುತ್ತೆ ನಿಮಗೆ. ಥ್ಯಾಂಕ್ ಯು. ಆಕ್ಚುಲಿ ಯು ಲುಕಿಂಗ್ ವೆರಿ ಲವ್ಲಿ. ಥ್ಯಾಂಕ್ಸ್. ಇಲ್ಲಿ ಭಾವನಾ ಕಾಣ್ತಿಲ್ಲ. ಭಾವನಾ ರೂಮ್ನಲ್ಲಿರ್ಬೇಕು. ಹಲೋ, 20242.
ಎಲ್ಲ ಸಾಲ್ವ್ ಆಗೋಯ್ತು. ಇಷ್ಟು ದಿವಸ ನಿನ್ನಿಂದ ಮೋಸ ಹೋಗಿದ್ ನಾನು ಯಾರು ಅಂತ ಗೊತ್ತಾಯ್ತಾ? ಈ ಮನೆ ಅಳಿಯ, ಎಲ್ಲದಕ್ಕೂ ಮೂಲ ನೀನೆ. ಬಟ್ ಇನ್ನೂ ನೀನನ್ನ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಸಹನಾ, ಮನುಷ್ಯ ಮನಸ್ಸಿನಿಂದ ಮೋಸ ಹೋಗ್ತಾನ, ಹೃದಯದಿಂದ ಮೋಸ ಹೋಗ್ತಾನ, ಅಥವಾ ಭಾವನೆಗಳಿಂದ ಮೋಸ ಹೋಗ್ತಾನ? ಕರೆಕ್ಟ್ ಕರೆಕ್ಟ್. ನಿಮ್ಮಿಬ್ಬರ ಮೌನ ನೋಡಿದ್ರೆ ಮನುಷ್ಯ ಮೌನದಿಂದಲೇ ಮೋಸ ಹೋಗ್ತಾನೆ. ಈ ಮೌನದಲ್ಲಿ ಎಷ್ಟೊಂದು ಅರ್ಥ ಇರುತ್ತೆ. ಅವರವರು ಅವ್ರಿಗೆ ಇಷ್ಟವಾದ ಅರ್ಥದಲ್ಲಿ, ಅವ್ರಿಗೆ ಅನುಕೂಲವಾದಂತಹ ಅರ್ಥದಲ್ಲಿ ಆ ಮೌನನ ಸ್ವೀಕರಿಸ್ಬಿಡ್ತಾರೆ. ಇಲ್ಲಾಗಿದ್ದು ಅದೇ. ಯಾಕೆ ಸುಮ್ಮನಿದ್ಯಾ? ಫೋನ್ನಲ್ಲಿ ಮಾತಾಡ್ದೆ, ಲೆಟರಲ್ಲಿ ಮಾತಾಡ್ದೆ, ಮನೆಗೆ ಬಂದಾಗ ಪರ್ಸನಲ್ ಮಾತಾಡ್ದಿಯಲ್ಲ, ಆಗಿಲ್ಲದ ಮೌನ ಈಗ ಯಾಕೆ? ಸಹನಾ, ನೋಡಿದ್ಯಾ ಅವಳನ್ನ? ಸುಮ್ಮನಿರ್ಬೇಕಾದ ಟೈಮಲ್ಲೆಲ್ಲ ಅಷ್ಟೆಲ್ಲ ಮಾತಾಡದ್ಲು. ಈಗ ಮಾತಾಡೋ ಸಮಯ ಬಂದಿದೆ, ಸುಮ್ಮನೆ ನಿಂತಿದ್ದಾಳೆ. ಯಾಕೆ? ನಾನು ನಿನ್ನ ಅಕ್ಕನ್ನ ಮದುವೆ ಆಗೋದು ನಿನಗಿಷ್ಟ ಇಲ್ವಾ? ಇಷ್ಟ ಇದೆ, ಆದ್ರೆ ನನಗಿಷ್ಟ ಇಲ್ವಲ್ಲ. ನನ್ನ ಹೃದಯಕ್ಕೆ ಸ್ಪಂದಿಸಿರೋಳು ನೀನು ಭಾವನ. ನನ್ನ ಭಾವನೆಗಳ ಜೊತೆ ಭಾವನೆಗಳನ್ನ ಸೇರಿಸಿದವಳು ನೀನು. ನನ್ನಲ್ಲೊಂದು ಒಂದು ಹೊಸ ರಾಗನ ಹುಟ್ಟಾಕಿದವಳು ನೀನು. ಹೀಗೆಲ್ಲ ಇರಬೇಕಾದ್ರೆ ನನ್ನ ಹೃದಯದಿಂದ ಅಷ್ಟು ದೂರದಲ್ಲಿರೋ ನನ್ನ ಭಾವನೆಗಳಿಗೆ, ಪ್ರತಿ ಭಾವನೆಗಳೇ ಬಾರದೇ ಇರೋ ನಿಮ್ಮ ಅಕ್ಕನ ಮದುವೆ ಆಗೋದ್ರಲ್ಲಿ ಏನ್ ಅರ್ಥ ಇದೆ? ನಾನು ಅವಳನ್ನ ಇಷ್ಟಪಟ್ಟಿರ್ಬೋದು, ಆದ್ರೆ ನನ್ನ ಭಾವನೆಗಳ ಜೊತೆ ಭಾವನೆಗಳನ್ನ ಹೊಂದಿಸಿದ್ದು ನೀನು. ನೀ ನನ್ನ ಜೀವನ ಸಂಗಾತಿ. ಚಂದ್ರನಂತ ಮುಖ ಇರೋ ಚಂದ್ರಮುಖಿ ನೋಡಕ್ ಬಹಳ ಚೆನ್ನ. ಆದ್ರೆ ನನಗೆ ಪ್ರಾಣ ಕೊಡೋ ಪ್ರಾಣ ಸಖಿ ಬೇಕು. ಅಂದ್ರೆ ನನಗೆ ನೀನ್ ಬೇಕು ಭಾವನಾ.